ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ESPN ಕ್ಲಾಸಸ್. ಸೊ ಇವತ್ತಿನ ದಿವಸ PUC ಸೆಕೆಂಡ್ ಇಯರ್ದು ಈ ವರ್ಷ ರಿಲೀಸ್ ಮಾಡಿರುವಂಥ ಮಾಡಲ್ ಕ್ವಶನ್ ಪೇಪರ್ 3 ಯಲ್ಲಿರುವಂಥ ಪಾರ್ಟ್ ಡಿ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅಂದರೆ ಪಾರ್ಟ್ ಡಿ ಯಲ್ಲಿ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ. ಆ ಪ್ರತಿಯೊಂದು 5 ಮಾರ್ಕ್ಸ್ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಸೆವೆನ್ ಕ್ವಶನ್ ಕೊಟ್ಟಿರ್ತಾರೆ. ಆ 7 ಅಲ್ಲಿ ನಾವು 4 ಕ್ವಶನ್ ಬರೀಬೇಕು. ನಾ ಎಲ್ಲ 7 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಯಾವ ಕ್ವಶನ್ ನಾವು ಚೂಸ್ ಮಾಡಬೇಕು ಎಕ್ಸಾಮ್ ಅಲ್ಲಿ, ಯಾವ 4 ಕ್ವಶನ್ ಬರೀಬೇಕು, ಮತ್ತೆ ಒಂದು ಎಕ್ಸ್ಟ್ರಾ ಕ್ವಶನ್ ಯಾವುದು 5 ಕ್ವಶನ್ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಮೊದಲೇದಾಗಿ ಫಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಒಂದು ಕ್ವಶನ್ ಬರುವಂತದ್ದು ರಿಲೇಷನ್ ಮೇಲೆ ಬರುವಂತದ್ದಾಗಿರುತ್ತೆ. ಸೊ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕ್ವಶನ್ ಫಸ್ಟ್ ಎಫ್ ಈಸ್ ಆರ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಡಿಫೈನ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು 1 + x², ದೆನ್ ಶೋ ದಟ್ ಎಫ್ ಈಸ್ ಐದರ್ 1 ನಾರ್ ಆನ್ 2 ಅಂತ ಹೇಳಿ. ಓಕೆ, 1 ಆನ್ 2 ನಾವು ಇಲ್ಲಿ ಚೆಕ್ ಮಾಡಬೇಕಾಗಿರುವಂತದ್ದು. ಓಕೆ, ಸೊ ಚೆಕ್ ಮಾಡೋಣ. ಪ್ರೂವ್ ದಟ್ ಅಂತ ಹೇಳಿರುವಂತದ್ದು. ಫಸ್ಟ್ ನಾವು ಇಲ್ಲಿ 1 ಚೆಕ್ ಮಾಡೋಣ. ಓಕೆ, 1 ನಾವು ಆಗಿರುವಂತದ್ದು. ಫಸ್ಟ್ ಕೊಟ್ಟಿರುವಂತ ಫಂಕ್ಷನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 + x² ಇದೆ. ಸೊ 1 ಚೆಕ್ ಮಾಡ್ಬೇಕಂದ್ರೆ ನಮ್ದು ಏನಿದೆ ರೂಲು, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತಗೋತೀವಿ. ಸೊ ಇಲ್ಲಿ ನಾವು ಫಿಲಪ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. 1 + x1², ಇಲ್ಲಿನೂ 1 + x2². ಇಲ್ಲಿ 1 ಕ್ಯಾನ್ಸಲ್ ಆಗುತ್ತೆ. x1² ಇಸ್ ಈಕ್ವಲ್ಸ್ ಟು x2². ಇಲ್ಲಿ ಮೇನ್ ರಿಸಲ್ಟ್ ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಸೊ ಅಬ್ವಿಯಸ್ಲಿ ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಕ್ವೇರ್ ರೂಟ್ ನಾವು ತೆಗೆದಾಗ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಇವು ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಪ್ಲಸ್ ಬಂತು, ಒಂದ್ ಕಡೆ ಮೈನಸ್ ಬಂತು. ಇವಾಗ ನೋಡಿ, -2 ಈಸ್ ನಾಟ್ ಈಕ್ವಲ್ಸ್ ಟು +2 ಅಲ್ವಾ, ಆ ತರ ಆನ್ಸರ್ ಆಗುವಂತದ್ದು ಇಲ್ಲಿ. ಸೊ ಹಾಗಾಗಿ ಇದು 1 ಸ್ಯಾಟಿಸ್ಫೈ ಆಗಿರೋದಿಲ್ಲ. ಸೊ ಇದನ್ನ ನಾವು ಈ ತರ ಬರೆದ್ರು ನಡೆಯುತ್ತೆ. ಇಲ್ಲ ಅಂದ್ರೆ ನೀವು ಕೌಂಟರ್ ಎಕ್ಸಾಂಪಲ್ ಕೂಡ ಕೊಟ್ಟು ಬರೀ, ಇಲ್ಲಿ ಬರೆದು ಕನ್ಕ್ಲೂಷನ್ ಬರೀಬಹುದು ನೀವು, ಎಫ್ ಈಸ್ ನಾಟ್ 1 ಅಂತ ಈ ತರ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲ ನೀವು ಆರ್, ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ, ಆರ್ ಅಂತ. ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ಇವಾಗ ನೀವು ಕೌಂಟರ್ ಎಕ್ಸಾಂಪಲ್ ಯಾವುದು ಅಂದ್ರೆ, ನೀವು ಇವಾಗ 2 ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ 2 ಫಿಲ್ ಅಪ್ ಮಾಡಿ. 1 + 2², 1 + 2² ಆನ್ಸರ್ 4 ಆಗುತ್ತೆ. ಎಫ್ ಆಫ್ 2, ಸೊ ಇದು ಆನ್ಸರ್ ಆಯ್ತು 5. ಇನ್ ನೆಕ್ಸ್ಟ್ ಎಫ್ ಆಫ್ -2 ತಗೊಂಡ್ರಿ ಅಂತ ಅನ್ಕೊಳ್ಳಿ. 1 + -2², ಇದ್ರ ಆನ್ಸರ್ 4 ಬರುತ್ತೆ. 4 + 1 5 ಬಂತು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎಫ್ ಆಫ್ 2 ಈಸ್ ಈಕ್ವಲ್ಸ್ ಟು ಎಫ್ ಆಫ್ -2 ಈಸ್ ಈಕ್ವಲ್ಸ್ ಟು 5. 1 ಡೆಫಿನೇಷನ್ ಏನ್ ಹೇಳುತ್ತೆ, ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್. ಬಟ್ ಇಲ್ಲಿ ಏನ್ ಬಂತು, ಸೇಮ್ ಬಂತಲ್ವಾ. ಸೊ ಆ ಕಾರಣದಿಂದ ಏನಾಗಿದೆ, ದ ಗಿವನ್ ಫಂಕ್ಷನ್ ಎಫ್ ಈಸ್ ನಾಟ್ 1 ಈ ತರನು ಬರೀಬಹುದು. ಓಕೆ, ಸೊ ಇದು ಕೌಂಟರ್ ಎಕ್ಸಾಂಪಲ್ ಕೊಡೋದು ಯಾವಾಗ ಸ್ಯಾಟಿಸ್ಫೈ ಆಗೋದಿಲ್ಲ ಅವಾಗ, ಇಲ್ಲಾಂದ್ರೆ ಉಳ್ಕಿ ಟೈಮಲ್ಲಿ ಇದೇ ಮೆಥಡ್ನ ನಾವು ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಯಾವುದಾದ್ರೂ ಒಂದು ಮೆಥಡ್ನ ನೀವು ಬರೀರಿ ಎಕ್ಸಾಮ್ ಅಲ್ಲಿ. ಇನ್ನು ನೆಕ್ಸ್ಟ್ ಆನ್2ದಂತೂ ಸಾಲ್ವ್ ಮಾಡೋಣ. ಸೊ ಆನ್2 ಕಂಡೀಷನ್ ಏನು ಹೇಳುತ್ತೆ ನೋಡಿ, ಆನ್2ದು ಫಸ್ಟ್ ನಾವು ಕೊಟ್ಟಿರುವಂತ ಫಂಕ್ಷನ್ ನ y ಅಂತ ಬರ್ಕೊಂತೀವಿ, ಕರೆಕ್ಟಾ. ಓಕೆ, ಇವಾಗ ನಾವು 1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ x² ಇಸ್ ಈಕ್ವಲ್ಸ್ ಟು y - 1 ಆಗುತ್ತೆ. x ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ y - 1, ಕರೆಕ್ಟಾ. ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, y ಜಾಗದಲ್ಲಿ ನೀವು ಯಾವುದೇ ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋದ್ರೆ ಬರುವಂತ ರೂಟ್ ಅಲ್ಲಿ ಆನ್ಸರ್ ಇದು ಬಿಲಾಂಗ್ಸ್ ಟು ಆರ್ ಆಗಬೇಕು. ಡೊಮೇನ್ ಏನಿದೆ ನೋಡಿ, ಆರ್ ಇದೆ. ಸೊ ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಯಾಕೆಂದ್ರೆ ಇವಾಗ ಇಲ್ಲಿ ನಾವು y ಜಾಗದಲ್ಲಿ ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋಗ್ತೀವಿ. ಅದು ಏನಾಗುತ್ತೆ, ಅದು ಫಿಲಪ್ ಮಾಡಿದ್ಮೇಲೆ ಸಿಂಪ್ಲಿಫೈ, ಇವಾಗ ಅಬ್ಸರ್ವ್ ಮಾಡಿ 5 ತಗೊಂಡ್ರಿ ಅಂತ ಅನ್ಕೊಳ್ಳಿ. y ಜಾಗದಲ್ಲಿ 5 - 1 ಏನಾಗುತ್ತೆ, 4 ಆಗುತ್ತೆ. √4 ಆನ್ಸರ್ 2. ಓಕೆ, ಕರೆಕ್ಟ್ ಇದೆ, ಅದು ರಿಯಲ್ ನಂಬರ್ ಆಗಿದೆ. ಅಥವಾ ನೀವು 6 ತಗೊಂಡ್ರಿ ಅನ್ಕೊಳ್ಳಿ. 6 - 1 √5, √5 ಇಸ್ ಆಲ್ಸೋ ರಿಯಲ್ ನಂಬರ್. ಈ ತರ ಸ್ಯಾಟಿಸ್ಫೈ ಬಹಳಷ್ಟು ಇದಾವೆ. ಬಟ್ ನೀವೇನಾದ್ರೂ y ಜಾಗದಲ್ಲಿ 1ಕ್ಕಿಂತಲೂ ಕಡಿಮೆ ನಂಬರ್ ಯಾವುದು 0 ತಗೊಂಡಿವಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, 0 - 1 ಅಂದ್ರೆ -1 ಆಗ್ಬಿಡುತ್ತಲ್ವಾ ಈ ರಿಸಲ್ಟು. ಇದೇನಾಯ್ತು, -1 ಆಯ್ತು. ಸೊ 0 - 1 ಆನ್ಸರ್ -1. -1 ಇಸ್ ನಾಟ್ ಅ ರಿಯಲ್ ನಂಬರ್, ಇದು ಕಾಂಪ್ಲೆಕ್ಸ್ ನಂಬರ್ ಆಗಿ ಹೋಗ್ಬಿಡುತ್ತೆ. ಓಕೆ, -2 -3 ಯಾವುದೇ ನೆಗೆಟಿವ್ ನಂಬರ್ ತಗೊಂತಾ ಹೋಗಿ ಅವಾಗ ಏನಾಗುತ್ತೆ, ಈ ಒಂದು ರಿಸಲ್ಟು ರಿಯಲ್ ನಂಬರ್ ಆಗಂಗಿಲ್ಲ. ಯಾಕಂದ್ರೆ ರೂಟ್ ಒಳಗೆ ಯಾವಾಗ್ಲೂ ನೆಗೆಟಿವ್ ಬರಬಾರ್ದಲ್ವಾ. ಸೊ ಆದ ಕಾರಣದಿಂದ ಇದು ಬಿಲಾಂಗ್ಸ್ ಟು ಆರ್ ಆಗಿಲ್ಲ. ಸೊ ಬಿಲಾಂಗ್ಸ್ ಟು ಆರ್ ಆಗಿಲ್ಲ ಅಂತಂದ್ರೆ ನಾವು ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಏನ್ ಬರೀಬೇಕು ಸ್ಟೂಡೆಂಟ್ಸ್, ಕನ್ಕ್ಲೂಷನ್ ಅಲ್ಲಿ ಬರೀಬೇಕಾಗಿರೋದು, ದ ಗಿವನ್ ರಿಲೇಷನ್ ಆರ್ ಈಸ್, ಸಾರಿ ರಿಲೇಷನ್ ಅಲ್ಲ, ಇದು ಫಂಕ್ಷನ್ ಇದೆ. the function is not onto. ಅವ್ರು ಮೊದಲೇ ಹೇಳಿದ್ರು ನೈದರ್ 1 ನಾರ್ ಆನ್2 ಅಂತ. ಇದು 1 ಆಗಿಲ್ಲ, ಆನ್2 ಆಗಿಲ್ಲ. ಎಷ್ಟು ಪ್ರೂವ್ ಮಾಡಿದ್ರೆ 5 ಮಾರ್ಕ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ ಏನಿದೆ ಡಿಫಿಕಲ್ಟಿ ಹೇಳಿ. ಓಕೆ, ನಾವು ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ಇದು ಬಿಟ್ಬಿಡ್ತೀವಿ, ಸೊ ಬರೆಯೋದಾಗಲ್ಲ ಅಂತ ಹೇಳಿ. ಸೊ ಈಜಿಯೆಸ್ಟ್ ಟಾಸ್ಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಕ್ವಶನ್ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ಇನ್ನು ನೆಕ್ಸ್ಟ್ ಒನ್ ಮೋರ್ ಈಜಿಯೆಸ್ಟ್ ಕ್ವಶನ್ ಕೇಳಿರುವಂಥದ್ದು ಮ್ಯಾಟ್ರಿಸಸ್ ಮೇಲೆ. ಓಕೆ, ಯಾಕೆಂದ್ರೆ AB ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು B ಡ್ಯಾಶ್ ಇಂಟು A ಡ್ಯಾಶ್ ನ ಪ್ರೂವ್ ಮಾಡಬೇಕಾಗಿರೋದು. ಸೊ ಇಲ್ಲಿ A ಇದೆ. ಸೊ ನಾವು ಇವಾಗ ಏನ್ ಮಾಡ್ಕೋಣ, ಫಸ್ಟ್ LHS ರಿಸಲ್ಟ್ ನ ಮಾಡ್ಕೋಬೇಕು. ಓಕೆ,
ಸೊ ಎಲ್ ಎಚ್ ಎಸ್ ರಿಸಲ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಎ ಇಂಟು ಬಿ ನಮಗೆ ಬೇಕು. ಓಕೆ, ಸೊ ಫಸ್ಟ್ ನಾನಿಲ್ಲಿ ಎ ಇಂಟು ಬಿನ ಮಲ್ಟಿಪ್ಲೈ ಮಾಡ್ಕೋತೀನಿ. ಓಕೆ, ಎ ಮ್ಯಾಟ್ರಿಕ್ಸ್ ಏನಿದೆ -2 4 5 ಇಂಟು ಬಿ ಮ್ಯಾಟ್ರಿಕ್ಸ್ ಇರುವಂಥದ್ದು 1 3 -6. ಓಕೆ, ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೂ ಕೆಲವು ಜನ ಮಿಸ್ಟೇಕ್ ಮಾಡ್ತಾರೆ. ಈಸಿಯೆಸ್ಟ್ ಕ್ವಶನ್ ಇದು ಹೌದಾ? ಯಾವುದು? ಇವಾಗ ನೋಡಿ, ಇದ್ರದ್ದು ಆರ್ಡರ್ ಏನಿದೆ ಅದನ್ನ ಬರ್ಕೊಳ್ಳಿ, ಅಂದ್ರೆ ಗೊತ್ತಾಗುತ್ತೆ ನಮಗೆ, ಎಲ್ಲಿ ಮಿಸ್ಟೇಕ್ ಆಗಲ್ಲ. ಆರ್ಡರ್ ಏನಿದೆ, 3 ರೋ ಇದೆ, 1 ಕಾಲಮ್ ಇದೆ, ಇದು 1 ರೋ ಇದೆ, 3 ಕಾಲಮ್. ಆನ್ಸರ್ ಏನು ಬರಬೇಕು? 3 × 3 ಬರಬೇಕಲ್ಲ. ಓಕೆ, ಅದು ನಮಗೆ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಎರರ್ ಆಗಲ್ಲ. ಅಂದ್ರೆ 3 × 3 ಆರ್ಡರ್ ಆನ್ಸರ್ ಬರುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್, -2 × 1 -2 -2 × 3 -6 ಮೈನಸ್ ಮೈನಸ್ ಪ್ಲಸ್ 6 × 2 12 ಆಯಿತು. ಇದು ಮುಗಿತಾ? 4 × 1 4 ಆಗಿದೆ, 4 × 3 12, 4 × -6 ಅಂದರೆ -24. ನೆಕ್ಸ್ಟ್ 5 × 1 5 ಆಗಿದೆ, 5 × 3 15, 5 × 6 -30. ಇದು ನಮ್ಮದು ಎ ಬಿ ಮ್ಯಾಟ್ರಿಕ್ಸ್. ಇದಕ್ಕೆ ನಾವು ಎಲ್ ಎಚ್ ಎಸ್ನ ಇವಾಗ ಬರೀತೀವಿ ನೋಡಿ. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಎಲ್ ಎಚ್ ಎಸ್ ಬರುವಂಥದ್ದು. ಓಕೆ, ಟ್ರಾನ್ಸ್ಪೋಸ್ ತಗೊಂಡು ಬರೋಣ. -2 -6 12, ಇಲ್ಲಿ 4 12 -24, ಇದಾಗಿದೆ 5 15 -30. ಓಕೆ, ಸೊ ಇದು ಎಲ್ ಎಚ್ ಎಸ್ ಇಲ್ಲಿ ಕಂಪ್ಲೀಟ್ ಆಯ್ತಾ? ಇವಾಗ ಆರ್ ಎಚ್ ಎಸ್ ನ ಫೈಂಡ್ ಮಾಡೋಣ ಸ್ಟೂಡೆಂಟ್ಸ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಬಿ ಡ್ಯಾಶ್ ಮತ್ತೆ ಎ ಡ್ಯಾಶ್ ನ ಬರ್ಕೋಬೇಕು. ಈಗ ನೋಡಿ, ಮಾಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಎ ಇಂಟು ಬಿ 1 ಮಾರ್ಕ್ಸ್, ಎ ಇಂಟು ಬಿ ಹೋಲ್ ಡ್ಯಾಶ್ಗೆ 1 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಬಿ ಡ್ಯಾಶ್ ಎ ಡ್ಯಾಶ್ ಬರ್ಕೋಬೇಕು. ಇದನ್ನು ಕೂಡ ಮಾಸ್ ಇರುವಂಥದ್ದಾಗಿರುತ್ತೆ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೋತೀರಾ, ಬಿ ಡ್ಯಾಶ್, ಅದಾದ್ಮೇಲೆ ಎ ಡ್ಯಾಶ್. ಇಲ್ಲಿ ಮೊದಲಿಗೆ ಬರೆದಿಟ್ಕೊಂಡ್ಬಿಡಿ ಬಿ ಡ್ಯಾಶ್. ಬಿ ಡ್ಯಾಶ್ ಏನಾಗುತ್ತೆ, ಬಿ ಡ್ಯಾಶ್ ಕಾಲಮಲ್ಲಿ ಬರ್ಕೋಬೇಕಲ್ವಾ, 1 3 -6 ಕಾಲಮಲ್ಲಿ. ಇನ್ನು ಎ ಡ್ಯಾಶ್ನ ಬರ್ಕೊಂಡ್ರೆ ಇದಾಗುತ್ತೆ ರೋ ವೈಸ್, ಆಲ್ರೆಡಿ ಕಾಲಮ್ ಇತ್ತು. -2 4 5 ಇದೆ, ಇದು 4 5. ಓಕೆ, ಸೊ ಇವೆರಡಕ್ಕೆ ನಾವು ಇವಾಗ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದ್ಸತಿ ನಾನಿಲ್ಲಿ ಅದನ್ನ ರಿಸಲ್ಟ್ನ ಬರೀತಾ ಇದ್ದೀನಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್, ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಬರೀಬೇಕು. 1 3 -6, ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇರುವಂಥದ್ದು ಎ ಡ್ಯಾಶ್, -2 4 5. ಓಕೆ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್. ಅಗೇನ್ ಇದನ್ನು ಕೂಡ 3 × 3 ಆನ್ಸರೇ ಬರುವಂಥದ್ದಾ. 1 × 2 -2 -2 ಆಗುತ್ತೆ, ಇದು 4, ಇದು 5. ನೆಕ್ಸ್ಟ್ 3 × -2 ಅಂದರೆ -6 ಆಗುತ್ತೆ. ನೆಕ್ಸ್ಟ್ 3 × 4 ಅಂತಂದರೆ 12 ಆಗುತ್ತೆ. 3 × 5 15, ಮೈನಸ್ ಮೈನಸ್ ಪ್ಲಸ್ 6 × 2 12, 6 × 4 -24, 6 × 5 -30. ಇದಾಗಿದೆ ನಿಮ್ಮದು ಆರ್ ಎಚ್ ಎಸ್ ಆನ್ಸರ್. ಕರೆಕ್ಟಾ? ಸೊ ಎಲ್ ಎಚ್ ಎಸ್ ಮತ್ತು ಇದು ಆರ್ ಎಚ್ ಎಸ್ನ ಅಬ್ಸರ್ವ್ ಮಾಡಿ, ಎರಡು ಆನ್ಸರ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಒಂದು ಸೈನ್ ಕೂಡ ಚೇಂಜ್ ಆಗ್ಬಾರ್ದು. -2 4 5 6 12 5 15 12 -24 -30 ಕರೆಕ್ಟ್ ಇದೆ. ಅಂದರೆ ನಾವು ಏನು ತೊಗೊಂಡಿದ್ವಿ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಸ್ಯಾಟಿಸ್ಫೈ ಆಗಿದೆ. ಇದು ಬರೆಯೋದಕ್ಕೆ 1 ಮಾರ್ಕ್ಸ್ ಇರೋದು ನೋಡಿ ಲಾಸ್ಟಲ್ಲಿ. ಓಕೆ, ಸೊ ಎರಡರದ್ದು ಆನ್ಸರ್ ಸೇಮ್ ಬಂದಿದೆ ಅಂತ ಪ್ರೂವ್ ಮಾಡೋದು. ಇಷ್ಟೇ ಇರೋದು ಇದಕ್ಕೆ 5 ಮಾರ್ಕ್ಸ್. ಈಸಿಯೆಸ್ಟ್ ಕ್ವಶನ್ ಹೌದಲ್ವಾ? ಸೊ ನೀವು ಚೆಕ್ ಮಾಡಿ, ಇದರ ಆರ್ಡರ್ 3 × 3 ಬಂದಿದೆ. ಸೊ ಇದರ ಆರ್ಡರ್ನು 3 × 3ನೇ ಇದೆ ಅಲ್ವಾ? ಯಾಕಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಉಳಿಯುವಂಥದ್ದು. ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಮಿಸ್ಟೇಕ್ ಆಗಲ್ಲ. ಕೆಲವು ಜನ ಏನು ಮಾಡ್ತಾರೆ, ಮಲ್ಟಿಪ್ಲೈ ಮಾಡ್ತಾ ಇವೆಲ್ಲಾನು ಕೂಡಿಸಿ ಒಂದೇ ಸಿಂಗಲ್ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ, ಅಲ್ಲಿ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಈಸಿಯೆಸ್ಟ್ ಕ್ವಶನ್, ಡಿಟರ್ಮಿನೆಂಟ್ದು. ಸೊ ಇದು ಈಸಿಯೆಸ್ಟ್ ಅನ್ನೋಕ್ಕಿಂತಲೂ ಸ್ವಲ್ಪ ಟೈಮ್ ತಗೊಳ್ಳುವಂಥ ಕ್ವಶನ್. ಮೆಥಡ್ ಈಸಿ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಏನು ಮಾಡ್ಕೊಂತೀರಾ, ಸಾಲ್ವ್ ದ ಸಿಸ್ಟಮ್ ಆಫ್ ಲಿನಿಯರ್ ಇಕ್ವೇಷನ್ಸ್ ಕೊಟ್ಟಿರ್ತಾರೆ. ಈ ಇಕ್ವೇಷನ್ದು ಫಸ್ಟ್ ನಾವು ಇಲ್ಲಿ ಬರ್ಕೋಬೇಕು ಎ ಮ್ಯಾಟ್ರಿಕ್ಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ಎ ಯಾವ ಥರ ಬರಿತೀವಿ, ಫಸ್ಟು ಡೈರೆಕ್ಟ್ ಇದ್ರದ್ದು ಪ್ರತಿಯೊಂದು ಇಲ್ಲಿ ಇಕ್ವೇಷನ್ದು ರಿಸಲ್ಟ್ಸು 2 3 3 ಆಯಿತು. ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 1 ಇದೆ ಅಲ್ವಾ, ಸೊ 1 -2 1 ಆಯಿತು. ಥರ್ಡಲ್ಲಿ ಏನಿದೆ ನೋಡಿ 3, ಅಗೇನ್ ಇಲ್ಲಿ -1 -2. ಓಕೆ, ಮ್ಯಾಟ್ರಿಕ್ಸ್ ಎ ಸಿಕ್ತು. ಇನ್ನು ಮ್ಯಾಟ್ರಿಕ್ಸ್ ಬಿ ಏನಾಗಿರುತ್ತೆ, ಇಸ್ ಈಕ್ವಲ್ಸ್ ಟು ಏನೇನಿದೆ ನೋಡಿ 5 -4 ಇದು 3 ಇದೆ. ಓಕೆ, ಇನ್ನು ಎಕ್ಸ್, ಇದನ್ನು ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಎಕ್ಸ್ ವೈ ಝೆಡ್. ಓಕೆ, ಸೊ ಇದು 3 ಬರ್ಕೊಂಡ್ವಿ. ಇವಾಗ ಫಸ್ಟ್ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕಾಗಿರೋದು ಡಿಟರ್ಮಿನೆಂಟ್ ಆಫ್ ಎನ. ಕರೆಕ್ಟಾ ಸ್ಟೂಡೆಂಟ್ಸ್? ಈ ಒಂದು ಎಕ್ಸಾಂಪಲ್ ನಾನು ಸ್ವಲ್ಪ ಬೇರೆ ಥರ ಮಾಡ್ತೇನೆ. ಡಿಟರ್ಮಿನೆಂಟ್ ಎ ಫೈಂಡ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಕೋ ಫ್ಯಾಕ್ಟರ್ನ ಮಾಡ್ಕೊಂಡ್ಬಿಡ್ತೀನಿ. ಓಕೆ,
ಸೊ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, ಇದನ್ನೇ ಫಸ್ಟ್ ಮಾಡ್ಬೇಕಂತ ಏನು ರೂಲ್ ಇಲ್ಲ. ಓಕೆ, ಕೋ ಫ್ಯಾಕ್ಟರ್ ಮಾಡ್ಕೋಬೇಕಂದ್ರೆ ನೀವು ಏನ್ ಮಾಡ್ತೀರಾ, ಮೈನರ್ ಫ್ಯಾಕ್ಟರ್, ಅದಾದ್ಮೇಲೆ ಕೋ ಫ್ಯಾಕ್ಟರ್, ಅದಾದ್ಮೇಲೆ ಅಡ್ಜಾಯಿಂಟ್ ಮಾಡ್ತೀರಾ. ನಾನು ಡೈರೆಕ್ಟ್ ಆಗಿ ಕೋ ಫ್ಯಾಕ್ಟರ್ ಯಾವ ತರ ಮಾಡೋದನ್ನ ಹೇಳ್ತೀನಿ. ಆಲ್ರೆಡಿ ನಾನು ಫಸ್ಟ್ ಅಲ್ಲಿ ಮತ್ತೆ ಸೆಕೆಂಡ್ ಮಾಡಲ್ ಪೇಪರ್ ಅಲ್ಲಿ ಹೇಳಿದ್ದೀನಿ. ಶಾರ್ಟ್ ಕಟ್ ಮೆಥಡ್, ಡೈರೆಕ್ಟ್ ಮೆಥಡ್ ಅಂತ ಹೇಳ್ಬೋದು. ಎರರ್ಲೆಸ್ ಯಾವ ತರ ಬರೀದು ಹೇಳ್ತೇನೆ ನೋಡಿ. ಇಲ್ಲಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಪೂರ ಬರ್ಕೊಳ್ಳಿ. ಏನಿದೆ ನೋಡಿ, ಇದು 2 3 3 ಆಯ್ತಾ. ಆದ್ಮೇಲೆ 1 -2 1 3 -2 -2 -1 -2. ಓಕೆ, ಸೊ ಇದು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ನಾವು ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದೆಲ್ಲಾನು ಕರೆಕ್ಟ್ ಆಗಿ ಬರ್ಕೊಂಡಿದೀವಾ ಇಲ್ವಾ ಅಂತ ಒಂದ್ಸತಿ ಕ್ರಾಸ್ ವೈಸ್ ವೆರಿಫೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಒಂದ್ ರಾಂಗ್ ಆಯ್ತಾ ಎಲ್ಲಾನು ರಾಂಗ್ ಆಗುತ್ತೆ. ಇದನ್ನ ಬರ್ಕೊಂಡ್ಮೇಲೆ ಫಸ್ಟ್ 2 ರೋಗಳನ್ನ ಕಾಪಿ ಪೇಸ್ಟ್ ಮಾಡಿ. ಕಾಲಮ್ ಆದ್ರೂ ಮಾಡಿ, ರೋ ಆದ್ರೂ ಮಾಡಿ. 1 -2 1. ಅದಾದ್ಮೇಲೆ ಫಸ್ಟ್ 2 ಕಾಲಮ್ನ ಕಾಪಿ ಪೇಸ್ಟ್ ಮಾಡಿ. 2 1 3 2 1. ಅದಾದ್ಮೇಲೆ 3 -2 -1 3 -2 ಮುಗೀತಾ. ಅದಾದ್ಮೇಲೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡೆಲೀಟ್ ಮಾಡ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ನ ಡೆಲೀಟ್ ಮಾಡ್ಕೋಬೇಕು. ಇವಾಗ ಈ ಉಳಿದಿರೋ ರಿಸಲ್ಟ್ ನ ಸಿಂಪ್ಲಿಫೈ ಮಾಡಿ. ಏನೇನ್ ಬೇಕಾಗಿತ್ತು ನಮ್ಗೆ ರಿಸಲ್ಟ್ಸ್ಗಳು? A11 ಬೇಕಲ್ವಾ, ನೋಡಿ ಅದನ್ನೇ ಬರೀತಾ ಇದ್ದೀನಿ ನಾನು. ಇಲ್ಲಿ A11, ಇಲ್ಲಿ A12, ಇಲ್ಲಿ ಬರೆಯೋಣ A13. ಓಕೆ, ಎಷ್ಟು ಮಾಡ್ಬೇಕಾಗಿರೋದು. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ, ಈ 4 ರಿಸಲ್ಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ಬರೆಯುವುದೇ A11 ಕೋ ಫ್ಯಾಕ್ಟರ್ ಆನ್ಸರ್ ಆಗಿರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ಯಾವ ತರ ಮಾಡ್ಬೇಕಂದ್ರೆ ಈ ಎರಡನ್ನ ಮೊದಲಿಗೆ ಮಲ್ಟಿಪ್ಲೈ ಮಾಡಬೇಕು, ಅದಾದ್ಮೇಲೆ ಈ ಎರಡು ರಿಸಲ್ಟ್ ನ ಮಲ್ಟಿಪ್ಲೈ ಮಾಡಿ ಹಚ್ಚಬೇಕು ಸ್ಟೂಡೆಂಟ್ಸ್. ಮಲ್ಟಿಪ್ಲೈ ಮಾಡಿ -2 ಇಂಟು -2 ಏನಾಗುತ್ತೆ, +4 ಆಗುತ್ತೆ. ಮತ್ತೆ ಮೈನಸ್ ಸೈನು, -1 ಇಂಟು +1 ಅಂದ್ರೆ ಮೈನಸ್ ಇದಾಯ್ತು, +1 ಅಂದ್ರೆ ಇದ್ರ ಆನ್ಸರ್ ಆಯ್ತು 5. A11 ಕೋ ಫ್ಯಾಕ್ಟರ್ ಆನ್ಸರ್ ಚೆಕ್ ಮಾಡಿ 5ನೇ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಈ 4ನ್ನ ಸಿಂಪ್ಲಿಫೈ ಮಾಡಿ A12 ಆನ್ಸರ್ ಬರುತ್ತೆ ನೋಡಿ. 1 ಇಂಟು 3 3 ಆಗಿದೆ, -2 ಇಂಟು 1 ಅಂದ್ರೆ ಮೈನಸ್ ಇದಾಯ್ತು, ಪ್ಲಸ್ ಇದ್ರ ಆನ್ಸರ್ ಕೂಡ 5 ಆಗಿದೆ. ಇನ್ನು ನೆಕ್ಸ್ಟ್ 1 ಇಂಟು 1 ಅಂದ್ರೆ ಇದಾಗುತ್ತೆ -1. ಅದಾದ್ಮೇಲೆ ನೆಕ್ಸ್ಟ್ 2 ಇಂಟು 3 ಅಂದ್ರೆ ಮೈನಸ್ ಪ್ಲಸ್ 6 -1 ಅಂದ್ರೆ ಇದು ಕೂಡ 5ನೇ ಬಂತು. ಓಕೆ, ಇನ್ನು ನೆಕ್ಸ್ಟ್ ರೋ A21 ಈ ರಿಸಲ್ಟ್ ನೋಡಿ. 3 ಇಂಟು ಮೈನಸ್ ಅಂದ್ರೆ ಇದಾಯ್ತು -3 ಮೈನಸ್ +6 ಆಯ್ತು. 6 -3 ಅಂದ್ರೆ ಇದಾಯ್ತು 3. A22 ಅಂದ್ರೆ ಈ 4 ರಿಸಲ್ಟ್ಸ್ಗಳು. 2 ಇಂಟು 2 ಅಂದ್ರೆ -4 3 ಇಂಟು 3 ಅಂದ್ರೆ 9 ಆಯ್ತು. 9ನ -4 ಅಂತಂದ್ರೆ ಇದು -13 ಆಗುತ್ತೆ ನೋಡಿ. ಕರೆಕ್ಟಾ? ಫಸ್ಟ್ 2 ಇಂಟು 2 ಮಾಡಿದ್ವಿ -4, ಅದಾದ್ಮೇಲೆ 3 ಇಂಟು 3 9 ಆಗಿತ್ತು. ನೆಕ್ಸ್ಟ್ ಈ 4 ರಿಸಲ್ಟ್ಸ್ಗಳು 3 ಇಂಟು 3 9 ಆಗುತ್ತೆ. ಅದಾದ್ಮೇಲೆ -+2 ಇದಾಯ್ತು 11. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಲಾಸ್ಟ್ ಒನ್, ಈ 4 ರಿಸಲ್ಟ್ಸ್ನ ತಗೋಬೇಕು ಇವಾಗ. 3 ಇಂಟು 1 3 ಆಗುತ್ತೆ, ಮೈನಸ್ ಇದು +6 ಆಯ್ತು, ಇದು ಆಯ್ತು 9 ಆನ್ಸರ್. A32 ಅಂತ ಇದೆಲ್ಲ ರಫ್ ಒಳಗೆ ಮಾಡುವಂತ ಕೆಲಸ ಆಯ್ತಾ. 3 ಇಂಟು 1 3 ಆಗುತ್ತೆ, -2 3 - 2 ಅಂದ್ರೆ ಇದಾಯ್ತು 1. ಲಾಸ್ಟ್ ಒನ್ ಆನ್ಸರ್ ಈ 4 ರಿಸಲ್ಟ್. 2 ಇಂಟು 2 -4 -3 ಇದಾಗುತ್ತೆ -7. ಸೊ ಒನ್ಸ್ ಅಗೇನ್ ಎಲ್ಲ ಬಂದಿರುವಂತ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. 100% ಕೋ ಫ್ಯಾಕ್ಟರ್ ಆನ್ಸರ್ ಕರೆಕ್ಟ್ ಇದೆ. ಅಡ್ಜಾಯಿಂಟ್ ಅಲ್ಲ, ಇದು ಜಸ್ಟ್ ಕೋ ಫ್ಯಾಕ್ಟರ್ಸ್ ರಿಸಲ್ಟ್ಸ್. ಅದು ಒಂದು ಈ ಮೆಥಡ್ ಇಂದ ನಾವು ಸಾಲ್ವ್ ಮಾಡಿರುವಂತದ್ದು. ಸೊ ಇವೆಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂದ್ರೆ ಸ್ವಲ್ಪ ಇದನ್ನ ನಾನು ಏನ್ ಮಾಡಿದ್ದೀನಿ, ಜೂಮ್ ಔಟ್ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇದನ್ನೇ ಯಾಕೆ ಡೈರೆಕ್ಟ್ ಆಗಿ ಮಾಡಿದೆ ಅಂದ್ರೆ ನಮಗೆ ಆಲ್ರೆಡಿ ಯೂಶುವಲಿ ನೀವು ಏನ್ ಮಾಡ್ತಾ ಇದ್ರಿ, ಡಿಟರ್ಮಿನೆಂಟ್ ಆಫ್ ಎ ಸಿಂಪ್ಲಿಫೈ ಮಾಡ್ತೀರಿ. ಅಲ್ಲೇನು ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ಕೊಂತ ಇದ್ರಿ. ಸೊ ಅದನ್ನ ನಾನು ಅವಾಯ್ಡ್ ಮಾಡೋ ಸಲುವಾಗಿ ಫಸ್ಟಿಗೆ ಕೋ ಫ್ಯಾಕ್ಟರ್ ಮಾಡಿದೆ. ಇದರಲ್ಲಿ ಕೆಲವು ಸ್ಟೂಡೆಂಟ್ ಮಿಸ್ಟೇಕ್ ಮಾಡ್ಕೊಂತಿದ್ರು, ಬಟ್ ಈ ಮೆಥಡ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಸೊ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಡಿಟರ್ಮಿನೆಂಟ್ ಆಫ್ ಎ ಯಾವ ತರ ಸಾಲ್ವ್ ಮಾಡಬೇಕು. ಸೊ ಅದು ಮೊದಲಿನ ಮೆಥಡ್ ಇದೆಯಲ್ಲ ಅದನ್ನೆಲ್ಲ ಬಿಟ್ಬಿಡಿ. ಡೈರೆಕ್ಟ್ ಆಗಿ ಯಾವ ತರ ಅಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ ನೋಡಿ. ಏನು, A11 ಕೋ ಫ್ಯಾಕ್ಟರ್ ಆಫ್ A11 ಪ್ಲಸ್ A12 ಕೋ ಫ್ಯಾಕ್ಟರ್ ಆಫ್ A12 ಪ್ಲಸ್ A13 ಕೋ ಫ್ಯಾಕ್ಟರ್ ಆಫ್ A13. ಇದನ್ನ ಯೂಸ್ ಮಾಡಿ ಮಾಡ್ಬೋದಲ್ವಾ. ಸೊ ಇದನ್ನ ಹೇಗಂದ್ರೆ ನಮ್ಗೆ ಆಲ್ರೆಡಿ ಕೋ ಫ್ಯಾಕ್ಟರ್ ಎಲ್ಲಾನು ಗೊತ್ತಿದ್ದಾವೆ, ಎಲಿಮೆಂಟ್ಸ್ಗಳನ್ನು ಗೊತ್ತಿದ್ದಾವೆ. ಸೊ ಫಿಲಪ್ ಮಾಡಿ ಸಾಲ್ವ್ ಮಾಡೋಣ. A11 ಅಂದ್ರೆ ಇದು ನಿಮ್ದು A11 ಆಗಿರುತ್ತೆ. ಎಷ್ಟಿದೆ, 2 ಇದೆ. ಕೋ ಫ್ಯಾಕ್ಟರ್ A11 ಎಷ್ಟಿದೆ, 5 ಇದೆ. ಇಂಟು 5 ಪ್ಲಸ್ A12 ಎಷ್ಟಿದೆ, A12 ಇದೆ 3 ಇದೆ. ಸೊ 3 ಕೋ ಫ್ಯಾಕ್ಟರ್ A12 ಅದು ಕೂಡ 5 ಇದೆ. ಓಕೆ, ಸೊ ಅದಾದ್ಮೇಲೆ ಪ್ಲಸ್ A13 ಏನಿದೆ, A13 ಇದೆ 3 ಇದೆ. ಸೊ A13 ಕೋ ಫ್ಯಾಕ್ಟರ್ ಏನಿದೆ ಅದು ಕೂಡ 5 ಇದೆ. ಸೊ ಇನ್ನೆಲ್ಲಾನು ಸಿಂಪ್ಲಿಫೈ ಮಾಡಿ. 5 ಇಂಟು 2 ಎಷ್ಟಾಗುತ್ತೆ, 10 ಆಗುತ್ತೆ. ಇದು 15 ಆಗುತ್ತೆ, ಇದು ಕೂಡ 15. 15 ಪ್ಲಸ್ 15 30, 30 ಪ್ಲಸ್ 10 ಇದಾಯ್ತು 40. 40 ಈಸ್ ನಾಟ್ ಈಕ್ವಲ್ಸ್ ಟು 0. ನೋಡಿ ಸ್ಟೂಡೆಂಟ್ಸ್, ಎಲ್ಲಿ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇದೆ ಹೇಳಿದ್ದು.
ಓಕೆ, ಸೊ ಕರೆಕ್ಟ್ ಆಗಿ ಈಸಿಯಾಗಿ ನೀವು ಮಾಡ್ಬೋದಲ್ವಾ. ಸೊ ಅದ್ರ ಸಲುವಾಗಿ ಮೊದಲಿಗೆನೇ ಕೋಫ್ಯಾಕ್ಟರ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಮಾಡಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಇದನ್ನ ಎಲ್ಲೇ ಬರೆದಿರಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ, ಆಯ್ತಾ. ಸೊ ಇದನ್ನ ಕೋಫ್ಯಾಕ್ಟರ್ ಮಾಡ್ಕೊಂಬಿಡಿ, ಎರರ್ಲೆಸ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಫಾರ್ಮಲ್ ಹಾಕಿ ಫಾಸ್ಟ್ ಮಾಡ್ಬೋದು ಇದನ್ನ. ಓಕೆ, ಸೊ ಇದೆಲ್ಲ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಆಕ್ಚುಲಿ ಬರೀಬೇಕಾಗಿರೋದು ಅಡ್ಜಾಯಿಂಟ್. ಓಕೆ, ಸೊ ಇವಾಗ ಅಡ್ಜಾಯಿಂಟ್ ನ ಬರೆದಿಟ್ಕೊಳ್ಳೋಣ. ಅಡ್ಜಾಯಿಂಟ್ ಮಾಡ್ಬೇಕಂದ್ರೆ ಏನಿದೆ ಕಂಡೀಷನು, ಒಂದು ಸೆಕೆಂಡ್. ಓಕೆ, ಸೊ ಇಲ್ಲಿ ಫಸ್ಟಿಗೆ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಈ ಎಲ್ಲ ಕೋಫ್ಯಾಕ್ಟರ್ನ ಬರೆದಿಟ್ಕೊಂಡು ಟ್ರಾನ್ಸ್ಫರ್ ತಗೋಬೇಕು. ಓಕೆ, ಕೋಫ್ಯಾಕ್ಟರ್ನ ಬರ್ಕೋಣ, ನೋಡ್ತಾ ಹೋಗಿ. ಫಸ್ಟ್ ರೋ ಅಲ್ಲಿ 5 5 5 ಇದೆ. ಸೆಕೆಂಡ್ ರೋ ಅಲ್ಲಿ 3 ಮೈನಸ್ 13 ಆ್ಯಂಡ್ 11 ಇದೆ. ಥರ್ಡ್ ರೋ ಅಲ್ಲಿ ಏನಿದೆ 9, ಅದಾದ್ಮೇಲೆ 1 ಇದೆ, ಅದಾದ್ಮೇಲೆ -7 ಇದೆ. ಕರೆಕ್ಟ್ ಇದೆನಾ? ಇವೆಲ್ಲಾನು ಕರೆಕ್ಟ್ ಇರಬೇಕು. ಇದರಲ್ಲಿ ಏನಾದರೂ ಒಂದು ರಾಂಗ್ ಆಯ್ತಾ, ಎಲ್ಲಾನು ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಟ್ರಾನ್ಸ್ಫರ್ ತಗೊಂಡ್ರೆ ಅಡ್ಜಾಯಿಂಟ್ ಬರೋದು. ಓಕೆ, ಟ್ರಾನ್ಸ್ಫರ್ ತಗೊಂಡು ಬರ್ಕೊಳ್ಳಿ. 5 5 5. ಸೆಕೆಂಡ್ ರೋನ ಕಾಲಮ್ ಆಗಿ ಬರ್ಕೊಳ್ಳಿ. ಸೆಕೆಂಡ್ ಕಾಲಮ್ 13 11. ಥರ್ಡ್ 9 1 -7. ಇದಾಗಿದೆ ನಮ್ದು ಅಡ್ಜಾಯಿಂಟ್. ಅಡ್ಜಾಯಿಂಟ್ ಸಿಕ್ಕಾದ್ಮೇಲೆ ಏನ್ ಮಾಡಬೇಕು? ಎ ಇನ್ವರ್ಸ್ ಬರೀಬೇಕಾ ಫಾರ್ಮುಲಾ. ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ 1 divided by determinant of A into adjoint of A. ಓಕೆ, ಸೊ 1 divided by determinant of A ಎಷ್ಟು ಬಂದಿತ್ತು, ಇಲ್ಲಿದೆ ನೋಡಿ 40 ಇದೆ. ಅಗೇನ್ ಅಡ್ಜಾಯಿಂಟ್ ಆನ್ಸರ್ 5 5 5 3 minus 13 11 9 1 7 -7. ಓಕೆ, ಸೊ ಇದು ಎರಡು ಸಿಕ್ಮೇಲೆ ಇವಾಗ ಆಕ್ಚುಲಿ ಎಕ್ಸ್ ನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಇರುವಂತದ್ದು ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ನಂತರ ಆನ್ಸರ್ ಇದೆ 1 divided by 40 ಇಂಟು 5 5 5 3 minus 13 11 9 1 -7 ಇಂಟು ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಇಲ್ಲಿದೆ, ಸ್ಟಾರ್ಟಿಂಗ್ ಅಲ್ಲಿ ತೊಗೊಂಡಿದ್ವಿ 5 -4 3. ಓಕೆ, ಸೊ ಇವಾಗ ಒಂದೊಂದಾಗಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಬರಿತಾ ಇದ್ದೀನಿ ನಾನು 1/40 ಬರ್ಕೋಣ. ಎಸ್, ಸೊ 5 ಇಂಟು ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಅಲ್ವಾ. 5 ಇಂಟು 5 25 ಪ್ಲಸ್ 3 ಇಂಟು -4. ಸೊ ಇದೇನಾಗುತ್ತೆ ಪ್ಲಸ್ ಮೈನಸ್ ಆಗುವಂಥದ್ದಲ್ವಾ. ಓಕೆ, ಸೊ -12 ಆಯಿತು. ಅಗೇನ್ 9 ಇಂಟು 3 ಅಂದರೆ 27. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ 5 ಇಂಟು 5 ಅಗೇನ್ 25 ಮೈನಸ್ ಇದಾಗುತ್ತೆ ಪ್ಲಸ್ 13 ಇಂಟು 4 ಮಾಡಬೇಕು. 4 3 ಎಷ್ಟಾಗುತ್ತೆ 12. ಅಗೇನ್ 4 1 ಅಂದರೆ 52 ಆಗುತ್ತಾ ಇದು. ಎಸ್, ನೆಕ್ಸ್ಟ್ 1 ಇಂಟು 3 ಅಂದರೆ ಇದಾಗುತ್ತೆ 3. ನೆಕ್ಸ್ಟ್ ಅಗೇನ್ 5 ಇಂಟು 5 25 ಪ್ಲಸ್ ಮೈನಸ್ 11 ಇಂಟು 4 44 ಪ್ಲಸ್ ಮೈನಸ್ 7 ಇಂಟು 3 21. ಓಕೆ, 1 divided by 40. ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. 25 -12 ಮಾಡಬೇಕು. ಸೊ 25 -12 ಅಂದರೆ 13 ಆಗುತ್ತೆ. 13 ಪ್ಲಸ್ 27, 13 ಪ್ಲಸ್ 7 ಅಂದರೆ ಇದು 0 40 ಆಯ್ತಾ. ಎಸ್, ಇವಾಗ ಇದನ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ 25 ಪ್ಲಸ್ 3 ಅಂತಂದ್ರೆ 28 ಆಯಿತು. 28 ಪ್ಲಸ್ 52 ಅಂದರೆ 80 ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು. ಎಸ್, ನೆಕ್ಸ್ಟು 25 -44 -21 ಆ್ಯಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ 4 ಅಂದರೆ 65 ಆಯಿತು. 65 ಪ್ಲಸ್ 25, ಇದು -60 ಬಂದಿರೋದು. ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ -40 ಬರುವಂಥದ್ದು ಸ್ಟೂಡೆಂಟ್ಸ್ ಇದು. ಓಕೆ, ಇವಾಗ 40 ಒಂದೊಂದಾಗಿ ಡಿವೈಡ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ವಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ರಿಸಲ್ಟ್ಸ್ ಅನ್ನ XYZ ಅಂತ ತೊಗೊಂಡಿದ್ವಾ. ಸೊ ಅಂದ್ರೆ XYZ ರಿಸಲ್ಟ್ ಸಿಕ್ಕಾಗಿ ನಮ್ಗೆ ಇವಾಗ 40 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, 2 ಬರುತ್ತೆ, ಇದು -1 ಬರುತ್ತೆ. ಅಂದ್ರೆ ನಮ್ದು ಫೈನಲ್ ಆನ್ಸರ್ ಏನೇನು ಬಂದಾಗಾಯ್ತು, x is equals to 1, y is equals to 2, z is equals to -1. ಸೊ ಇದಾಗಿದೆ ನಮ್ದು ಎಂಟೈರ್ ಆನ್ಸರ್. ಸೊ ಇದು ಕರೆಕ್ಟ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ ಫಿಲಪ್ ಮಾಡಿ ನಿಮಗೆ 5 ಆನ್ಸರ್ ಇದರಲ್ಲಿ 1 ಹಾಕಿ y ವ್ಯಾಲ್ಯೂನ 2 ಮತ್ತೆ z ವ್ಯಾಲ್ಯೂನ -1 ಹಾಕಿ ಅಗೇನ್ 5 ಆನ್ಸರ್ ಬರುವಂತದ್ದಾಗಿರುತ್ತೆ. ಓಕೆ, ಇಲ್ಲಿ ಏನಾಯ್ತು 2 ಆಗುತ್ತೆ, ಇಲ್ಲಿ ಎಷ್ಟಾಗತ್ತೆ 6 ಆಗುತ್ತೆ. 2 + 6 ಅಂದ್ರೆ ಇದೆಷ್ಟಾಯ್ತು ನೋಡಿ ಸ್ಟೂಡೆಂಟ್ಸ್ 8 ಆಗುತ್ತಲ್ವಾ. 8 - 3 ಮಾಡಿ, 8 - 3 5 ಇದೆ. ಸೊ ಅಂದ್ರೆ ನೀವು ಮಾಡಿರೋದು 100% ಕರೆಕ್ಟ್ ಆನ್ಸರ್. ಸೊ ಇದು ಒಂದು ಈಸಿ ಮೆಥಡ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದನ್ನ ಸ್ವಲ್ಪ ಫಾಲೋ ಮಾಡಿ ಸೊ ಎರರ್ಲೆಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒನ್
ಕ್ವಶನ್ ಅದಕ್ಕಿಂತಲೂ ಈಸಿ ಇರುವಂಥದ್ದು. ಸೊ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಮ್ಯಾಟ್ರಸಸ್ನ ಮಿಸ್ ಮಾಡಬೇಡಿ, ರಿಲೇಷನ್ ಫಂಕ್ಷನ್ ಮಿಸ್ ಮಾಡಬೇಡಿ, ಡಿಫರೆನ್ಷಿಯಲ್ ಇಕ್ವೇಷನ್ನು, ಇವನ್ ಇಂಟಿಗ್ರೇಷನ್ ಕೂಡ ಈಸಿ ಇರುವಂಥದ್ದು. ಸೊ ನೋಡಿ ಇದು ಎಷ್ಟು ಈಸಿ ಇದೆ, 4 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ಕ್ವಶನ್. y ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ, ಹೋಲ್ ಸ್ಕ್ವೇರ್ ಕೊಟ್ಟಾಗ ನಾವು ಫಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂತೀವಿ, ಆಯ್ತಾ? ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾಗುತ್ತದೆ, ಇದು ಬರೀತೀವಿ ನಾವು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, 2x ಇದೆ, ಅಂದರೆ 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಓಕೆ, ಸೊ ಇವಾಗ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಲ್ವಾ? ಸೊ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಏನಿದೆ, 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿಗೆ ಮುಗೀತು ನಮ್ಮದು ಫಸ್ಟ್ ಡಿಫ್ರೆನ್ಸಿಯೇಷನ್. ಸೊ ಇವಾಗಲೂ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಕೆಳಗಡೆ ಏನಾದರೂ ಬಂದರೆ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಅವಾಗ, ಈ ಕಡೆ ಶಿಫ್ಟ್ ಮಾಡಿದ್ರೆ ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಆಗುತ್ತಾ, ಇದು ಈ ಕಡೆ ತೊಗೊಂಬಂದು ನಾನು ಇಂಟು ಯಾವುದ್ರ ಜೊತೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನು ಉಳಿದಿದೆ 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಉಳಿದಿದೆ. ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಗಿರೋದು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಈಗ ನಾವು ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇದು ಯು ಇಂಟು ವಿ ಫಾರ್ಮಲ್ ಆಗುತ್ತೆ ಸ್ಟೂಡೆಂಟ್ಸ್, ಆಯ್ತಾ? ಸೊ ಇದಕ್ಕೆ ಯು ಇಂಟು ವಿ ಫಾರ್ಮಲ್ ಅಪ್ಲೈ ಮಾಡಿ ಅಂದರೆ ಫಸ್ಟ್ ಯು ಆಸ್ ಇಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ಇದಕ್ಕೆ ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಡಬಲ್ ಡಿಫ್ರೆನ್ಶಿಯೇಷನ್ ಆಗಿಬಿಡುತ್ತೆ, ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯಿತು. ಪ್ಲಸ್ ಇವಾಗ ಡಿ ವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್ ಇಟ್ಕೊಳ್ಳೋಣ, 1 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋಣ. 1 ಡಿಫ್ರೆನ್ಶಿಯೇಷನ್ 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ 2x ಆಗುತ್ತೆ ಇಸ್ ಈಕ್ವಲ್ಸ್ ಟು ಅಗೇನ್ 2 ಆಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಶಿಯೇಷನ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಈ ಕಂಪ್ಲೀಟ್ ಎಂಟೈರ್ ರಿಸಲ್ಟ್ಸ್ಗೆ ತೆಳಗಡೆ ಏನು ಬಂದಿದೆ ನೋಡಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಲ್ರೆಡಿ ಒಂದು ಟರ್ಮ್ ಇದೆ, ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಆಲ್ರೆಡಿ ಒಂದು 2x ಇತ್ತು, ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು. ಇವಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಡಿ ವೈ ಬೈ ಡಿ ಎಕ್ಸು ಇಸ್ ಈಕ್ವಲ್ಸ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಜಸ್ಟ್ 2 ಮಾತ್ರ ಉಳಿಯುವಂಥದ್ದು. ಸೊ ಇದೇ ಆಗಿದೆ ಅಲ್ವಾ ನಿಮ್ದು ಆನ್ಸರು? ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿದೆ ನೋಡಿ. ಅವ್ರು ಏನು ತೊಗೊಂಡಿದ್ದಾರೆ, y2 y1 ಅಂತ ತೊಗೊಂಡಿದ್ದಾರೆ. ಇದಕ್ಕೆ ನಾವು y2 ಅಂತ ಕೊಡ್ಬೋದಲ್ವಾ? ಈ ರಿಸಲ್ಟ್ಗೆ ನಾವು y2 ಅಂತ ಬರೀಬೋದು, ಈ ರಿಸಲ್ಟ್ಗೆ y1 ಅಂತ ಬರೀಬೋದು. ಸೊ ಇದು ಬರೆದ್ರು ಕೂಡ ನಡೆಯುತ್ತೆ, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಇಲ್ಲ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ 2x 1 ಪ್ಲಸ್ ಎಕ್ಸ್ ಸ್ಕ್ವೇರ್ y1 ಈಸ್ ಈಕ್ವಲ್ಸ್ ಟು 2, ಈ ಥರನಾದರೂ ನೀವು ಬರೀಬಹುದು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಈಸಿ ಇದೆ ಅಲ್ವಾ ಈ ಒಂದು ಕ್ವಶನ್ ಕೂಡ? ಎಸ್. ಸೊ ಇದು ಟೈಮ್ ಭಾಳ ಸೇವ್ ಮಾಡುವಂಥ ಕ್ವಶನು, ಮತ್ತು ಕಂಪ್ಲೀಟಾಗಿ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಅದೇ ಈ ಒಂದು ಕ್ವಶನಲ್ಲಿ ಏನಾಗುತ್ತೆ, ಪ್ರತಿ ಒಂದನ್ನು ಅಬ್ಸರ್ವ್ ಮಾಡಬೇಕು. ಒಂದು ಸೈನ್ ಮಿಸ್ಟೇಕ್ ಮಾಡಿದ್ರೆ ಹೋಯ್ತು ಆನ್ಸರ್ ಅನ್ನೋದ್ರಲ್ಲಿ, ಆಯಿತಾ? ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ನು 43. ಕ್ವಶನ್ ನಂಬರ್ 43 ಏನಿದೆ, ಇಂಟಿಗ್ರೇಷನ್ ಮಾಡಬೇಕು, ಈ ಒಂದು ಫಾರ್ಮುಲಾನ ನಾವು ಪ್ರೂವ್ ಮಾಡಬೇಕು. ಇದು ಆನ್ಸರ್ ಏನು ಬರುತ್ತೆ, 1 ಬೈ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಬರುತ್ತೆ. ಓಕೆ, ಅದಾದಮೇಲೆ ಅಟ್ಯಾಚ್ ಕ್ವಶನ್ನ ಸಾಲ್ವ್ ಮಾಡುವಂಥದ್ದಾಗಿದೆ. ಸೊ ಫಸ್ಟ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇದ್ರ ಆನ್ಸರ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಟ್ಯಾನ್ ಇನ್ವರ್ಸ್ ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು ಸ್ಟೂಡೆಂಟ್ಸ್. ಏನಪ್ಪ ಸಬ್ಸ್ಟಿಟ್ಯೂಷನ್ ತಗೋಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟ್ಯಾನ್ ಟೀಟಾ ಅಂತ ತಗೋಬೇಕು ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀರಾ. ಯೂಶ್ವಲಿ ಇಲ್ಲಿ 1 ಬರುತ್ತೆ, ಇಲ್ಲಿ ಡಿ ಟಿ ಬೈ ಡಿ ಎಕ್ಸ್ ಬರುತ್ತಲ್ಲ, ಡಿ ಎಕ್ಸ್ ನಾನು ಈ ಕಡೆ ಬರ್ಕೊಂಡ್ಬಿಡ್ತಾ ಇದ್ದೀನಿ. ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆಸ್ ಇಟ್ ಇಸ್ ಸೆಕ್ ಟೀಟಾ ಟ್ಯಾನ್ ಟೀಟಾ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಸೆಕ್ ಸ್ಕ್ವೇರ್ ಟೀಟಾ ಡಿ ಟೀಟಾ, ಆ್ಯಕ್ಚುಲಿ ಡಿ ಟೀಟಾ ಬೈ ಡಿ ಎಕ್ಸ್ ಈ ಕಡೆ ಬರ್ದಿದ್ದೀನಿ ನಾನು. ಓಕೆ, ಸೊ ಈ ಒಂದು ರಿಸಲ್ಟ್ನ ಈ ಒಂದು ಕಂಪ್ಲೀಟ್ ರಿಸಲ್ಟಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನೇನು ಚೇಂಜಸ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು, ಎ ಸೆಕ್ ಸ್ಕ್ವೇರ್ ಟೀಟಾ ಡಿವೈಡ್ ಬೈ ಎಕ್ಸ್ ಜಾಗದಲ್ಲಿ ಈ ಪೂರ ರಿಸಲ್ಟ್ಸು, ಅಂದರೆ ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಯಿತು ಪ್ಲಸ್ ಎ ಸ್ಕ್ವೇರ್. ಡಿ ಎಕ್ಸ್ ಜಾಗದಲ್ಲಿ ನಾವೇನು ಬರೀಬೇಕಾಗಿತ್ತು, ಈ ಡಿ ಎಕ್ಸ್ ಜಾಗದಲ್ಲಿ ಎ ಸೆಕ್ ಸ್ಕ್ವೇರ್, ಇಲ್ಲಿ ಡಿ ಟೀಟಾ. ಇದು ಕಂಪ್ಲೀಟ್ ಆಯಿತಾ ಎಲ್ಲ ಸಬ್ಸ್ಟಿಟ್ಯೂಷನ್ನು? ಓಕೆ, ಸೊ ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ತೊಗೊಳ್ಬೋದು ಫ್ರೆಂಡ್ಸ್. ಏನು ಕಾಮನ್ ಫ್ಯಾಕ್ಟರ್ ತೊಗೋಬೋದಪ್ಪ ಅಂತಂದರೆ, ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಸ್ಕ್ವೇರ್ ಇದೆ. ಸೊ ಎ ಸ್ಕ್ವೇರ್ನ ಕಾಮನ್ ತೊಗೋಬೋದಾ? ಸೊ ಅದನ್ನು ನಾವಿಲ್ಲಿ ತೊಗೊಂಡು ಬರ್ಕೊಳ್ಳೋಣ. ಏನೇನಾಗುತ್ತೆ ನೋಡಿ, ಮೇಲ್ಗಡೆ ಅಂತೂ ಎ ಸೆಕ್ ಸ್ಕ್ವೇರ್ ಟೀಟಾ, ಇಲ್ಲಿ ಡಿ ಟೀಟಾ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಓಕೆ, ಇಲ್ಲಿ ಕಾಮನ್ ತೊಗೋಬೇಕಾಗಿರುವಂಥದ್ದು ಎ ಸ್ಕ್ವೇರ್ನ ಕಾಮನ್ ತೊಗೊತಾ ಇದ್ದೀನಿ ನಾನು. ಸೊ ಉಳಿದಿರೋ ರಿಸಲ್ಟ್ನ ಒಳಗಡೆ ಬರೆಯೋಣ. ಏನೇನಾಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಈ ಕಡೆ ಉಲ್ಟಾ ಬರೀತಾ ಇದ್ದೀನಿ. ಫಸ್ಟ್ ಇದರಲ್ಲಿ ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ, ಇದು ಹೋದರೆ ಜಸ್ಟ್ ಟ್ಯಾನ್ ಸ್ಕ್ವೇರ್ ಟೀಟಾ ಉಳಿಯುತ್ತೆ. ಯಾಕೆ ಇದನ್ನು ರಿವರ್ಸ್ ಬರದೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಇದು ಒಂದು ರಿಸಲ್ಟ್ನ ಕ್ಯಾನ್ಸಲ್ ಮಾಡ್ಕೋಬೋದಾ, 1 ಬೈ ಎ ಉಳೀತು. ಸೊ 1 ಬೈ ಎನ ಕಾನ್ಸ್ಟೆಂಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಹೊರಗಡೆ ಬರ್ಕೊಂಡ್ಬಿಡೋಣ. ಓಕೆ, ಜಸ್ಟ್
ಓಕೆ. ಸೊ ಇದರಲ್ಲಿ ಏನು ಕಾಮನ್ ಆಗಿರುವಂಥದ್ದು 1/a ಕಾಮನ್ ಆಗಿದೆ. ಸೊ ಅದನ್ನು ಇವಾಗ ಹೊರಗಡೆ ಬರೋಣ. 1/a ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳೋಣ. ಇಲ್ಲಿ ಉಳಿದಿರೋದು ಜಸ್ಟ್ ಇದು ಸೆಕ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಈ 1/a ಅಂತೂ ಹೊರಗೆ ಬಂದಿದೆ. ಇದು ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಏನು ಸೆಕ್ ಸ್ಕ್ವೇರ್ ಥೀಟಾ ಅಂತ ಹೇಳಿ, ಕರೆಕ್ಟಾ? ಅದ್ರ ಸಲುವಾಗಿ ನಾನು ಫಸ್ಟ್ 1 ಬರ್ದೆ, ಆಮೇಲೆ ಟ್ಯಾನ್ ಥೀಟಾ ಬರ್ದೆ. ಇಲ್ಲಿ ಡಿ ಥೀಟಾ ಬರ್ತಾರೆ. ಇವಾಗ ಇದು ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಯ್ತಲ್ಲ ಸ್ಟೂಡೆಂಟ್ಸ್. ಸೊ ಉಳಿದಿರೋದೇನು 1/a ಇಂಟಿಗ್ರೇಷನ್ ಆಫ್ ಜಸ್ಟ್ 1 ಉಳಿದಿದೆ. ಸೊ 1ಗೆ ನಾವು ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. 1 ಇಂಟಿಗ್ರೇಷನ್ ಏನಾಗುತ್ತೆ? ಥೀಟಾ ಆಗುತ್ತೆ, ಯಾಕಂದ್ರೆ ಇಲ್ಲಿ ಥೀಟಾ ಇದೆ. ಸೊ ಥೀಟಾ ಕರೆಕ್ಟಾ? ಪ್ಲಸ್ ಸಿ ಬರೀತಿದ್ರೆ ಬರೀರಿ. ಅದಾದ್ಮೇಲೆ ಥೀಟಾ ಈಸ್ ಈಕ್ವಲ್ಸ್ ಟು ರಿಪ್ಲೇಸ್ ಮಾಡ್ಕೋಬೇಕು. ಇವಾಗ ಥೀಟಾ ಅಂತಂದ್ರೆ ಏನು ತೊಗೊಂಡಿದ್ವಿ? ಇಲ್ಲಿ ನೋಡಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಇವಾಗ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಎಕ್ಸ್ ಈ ಕಡೆ ಬಂದ್ರೆ ಇದಾಗುತ್ತೆ x/a ಆಗುತ್ತೆ. ಅಗೇನ್ ಟ್ಯಾನ್ ಒಂದು ಈ ಕಡೆ ಬಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ x/a ಆಗುತ್ತೆ ಅಲ್ವಾ? ಓಕೆ, ಇಲ್ಲಿ ಬರೋಣ. ಥೀಟಾ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಸೊ ಇದಾಗಿದೆ ನಮ್ದು ಲಾಸ್ಟ್ ಆನ್ಸರ್. ಯಾವುದದ್ದು? ಈ ಒಂದು ಥೇರಮ್ದು ರಿಸಲ್ಟ್ ಆಯ್ತು ಅಲ್ವಾ? ಸೊ ಇದನ್ನ ಒಂದು ನಾವು ಪ್ರೂವ್ ಮಾಡಿದ್ವಿ. ಇನ್ನೊಂದು ಅಟ್ಯಾಚ್ ಕ್ವಶನ್ ಇದೆ, ಅದೊಂದು ಪ್ರೂವ್ ಮಾಡಬೇಕಾಗಿರೋದು ಇವಾಗ. ಓಕೆ, ಎಸ್. ಸೊ ಅದನ್ನು ಇವಾಗ ನಾವು ಪ್ರೂವ್ ಮಾಡೋಣ. ಇದರ ಆನ್ಸರ್ ಇಲ್ಲೇ ಬರೀತೀನಿ ನೋಡಿ. 1/a ಟ್ಯಾನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ ಬಂತು. ಇದು ಕ್ಲಿಯರ್ ಆಯ್ತಲ್ವ ಸ್ಟೂಡೆಂಟ್ಸ್? ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ ಕ್ವಶನ್ ಇದೆ. ಸೊ ಅದನ್ನು ನಾವು ಇವಾಗ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ ಅಟ್ಯಾಚ್ ಕ್ವಶನ್ ಅಪ್ಪ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ x² ಪ್ಲಸ್ 2x ಪ್ಲಸ್ 10 ಇದೆ. ಅಂದ್ರೆ ಇದು ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಅಂದ್ರೆ ಏನು ಮಾಡಬೇಕು? ಫಸ್ಟ್ ಇಲ್ಲಿನೂ ಒಂದಿಷ್ಟು ಸ್ಟೆಪ್ನ ಫಾಲೋ ಮಾಡಬೇಕು. x² ಪ್ಲಸ್ 2x ಪ್ಲಸ್ 1 ಮೈನಸ್ 1 ಅಂತ ಬರೋದು. ಇಲ್ಲಿ ಕೆಲವು ಜನ ಡೈರೆಕ್ಟ್ ಆಗಿ ಸ್ಟೆಪ್ ಇಡ್ತಾರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಗಿರ್ಬೋದು. ಮತ್ತೆ ಆ 1 ಹೇಗೆ ಬಂತಂದ್ರೆ ಯಾರು ಹೇಳಲ್ಲ. ಸೊ ಅದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 10 ಇದೆ. ಇಲ್ಲೊಂದು ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಯಾವ್ದು ಫಾರ್ಮುಲಾ ಅಂತಂದ್ರೆ, ಲಾಸ್ಟ್ ಟರ್ಮ್ ನೀವೇನೋ ಒಂದು ನಂಬರ್ ಆಡ್ ಮಾಡ್ತಾ ಇದ್ರೆ ನೋಡಿ, ಆಡ್ ಆರ್ ಸಬ್ಟ್ರಾಕ್ಟ್, ಅದಕ್ಕೆ ಒಂದು ಫಾರ್ಮುಲಾ ಇದು. ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಮಿಡಲ್ ಟರ್ಮ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಏನಿದು ಮಿಡಲ್ ಟರ್ಮ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದು ನಂಬರ್ ಆಡ್ ಮಾಡ್ಬೇಕಲ್ಲ, ಆ ನಂಬರ್ಗೆ ನಾನು ಲಾಸ್ಟ್ ನಂಬರ್ ಅಂತ ಕೊಟ್ಟಿನಿ. ಮಿಡಲ್ ಟರ್ಮ್ ಅಂದ್ರೆ ಇಲ್ಲಿ ಏನಿದೆ ನೋಡಿ, ಮಿಡಲ್ ಎಷ್ಟಿದೆ? 2 ಇದೆ. ಇದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು. 4 ಇಂಟು ಫಸ್ಟ್ ಟರ್ಮ್, ಫಸ್ಟ್ ಕೊಯಿಫಿಷಿಯಂಟ್ ಎಷ್ಟಿದೆ? 1 ಇದೆ. 1 ಬರೀತೀರಾ. 2 ಸ್ಕ್ವೇರ್ ಆನ್ಸರ್ 4 ಕ್ಯಾನ್ಸಲ್ ಆಗಿ ಏನು ಬಂತು? 1 ಬಂತು. ಅಂದ್ರೆ 1 ನೀವು ಪ್ಲಸ್ ಆರ್ ಮೈನಸ್ ಆಗಿ ಈ ಒಂದು ಇಕ್ವೇಶನ್ ಒಳಗೆ ಆಡ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಇವಾಗ ಅದನ್ನು ಫಿಲ್ ಅಪ್ ಮಾಡೋಣ. ಏನೇನಾಗುತ್ತೆ ನೋಡಿ, x² ಪ್ಲಸ್ 2x ಇಲ್ಲಿ ಬರಿಬೇಕು, ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಬರೆದ್ರೆ ಅಷ್ಟೇ ನಡೆಯುತ್ತೆ. 1 ಸ್ಕ್ವೇರ್, ಅದಾದ್ಮೇಲೆ ಪ್ಲಸ್ 10. ಸೊ ಇದು 1 ಹೇಗೆ ಬಂತು ಅಂದ್ರೆ ಇಲ್ಲಿದೆ ನೋಡಿ, ಈ ರಿಸಲ್ಟ್ನ ತಗೋಬೇಕು. ಓಕೆ, ಲಾಸ್ಟ್ ಟರ್ಮ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಮಾಡ್ಬೋದು. ಇದಾದ್ಮೇಲೆ ಏನು ಮಾಡಬೇಕು? ಫಸ್ಟ್ ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಇದನ್ನ ನೀವು ಸ್ಕ್ವೇರ್ ರೂಟ್ ಹಾಕಿ, ಎಕ್ಸ್ ಆಗುತ್ತೆ. ಇದ್ರ ಸ್ಕ್ವೇರ್ ರೂಟ್ 1 ಆಗುತ್ತೆ. ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾ. 1 ಸ್ಕ್ವೇರ್ ಅಂದ್ರೆ 1, 10 ಮೈನಸ್ 1 ಅಂದ್ರೆ ಇದಾಯ್ತು ಪ್ಲಸ್ 9. ಈ ಒಂದು ರಿಸಲ್ಟ್ನ ಈಗ ಕ್ವಶನ್ ಒಳಗೆ ಫಿಲ್ ಅಪ್ ಮಾಡ್ಕೊಳ್ಳೋಣ. ಏನಿತ್ತು ನಮ್ದು ಕ್ವಶನು? dx ಡಿವೈಡ್ ಬೈ ಏನು ಬಂತಿಲ್ಲಿ? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ನ ನಾನು 3 ಸ್ಕ್ವೇರ್ ಅಂತ ಬರೀಬಹುದಾ? ಅಗೇನ್ ನಮಗೆ ಇದೇ ಒಂದು ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ. ಓಕೆ, ಈ ಫಾರ್ಮುಲಾ ಪ್ರಕಾರ ಹೋದ್ರೆ ಏನಿದೆ ಫಾರ್ಮುಲಾ? 1 ಡಿವೈಡ್ ಬೈ ಎ ಜಾಗದಲ್ಲಿ ಏನಿದೆ? 3 ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎ ಅಂದರೆ 3 ಇದೆ. ಎಕ್ಸ್ಟ್ರಾ ಪಾರ್ಟ್ ಎಕ್ಸ್ ಪ್ಲಸ್ 1 ಡಿಫ್ರೆನ್ಶಿಯೇಟ್ ಮಾಡಿ 1 ಬರುತ್ತೆ. ಸೊ ಅದೇನು ಚೇಂಜಸ್ ಆಗಲ್ಲ. ಪ್ಲಸ್ ಸಿ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಮಾಡೋದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಎಸ್, ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ನು ಇದು ಒಂದು ಈಸಿಯೆಸ್ಟ್ ಅಂದ್ರೆ ಕನ್ಫರ್ಮ್ ಕ್ವಶನ್ ಅಂತಲೇ ಹೇಳ್ಬೋದು ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ. ಇದು ಒಂದೇ ಥರ್ಡ್ ಮಾಡಲಲ್ಲಿ ಏನು ಮಾಡಿದ್ದಾರೆ? ಸೈನ್ ರಿಸಲ್ಟ್ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ 2 ಈಸಿ ಕೇಳಿದ್ರು, ಒಂದು ಸರ್ಕಲ್ಲು ಒಂದು ಎಲಿಪ್ಸು. ಅದರಲ್ಲೇ ಬರುವಂಥ ಚಾನ್ಸಸ್ 90% ಇದೆ. ಬಿಟ್ರೆ ಇದು ಒಂದು ನಿಮ್ಮ ಮಿಸ್ಲೇನಿಯಸ್ ಅಲ್ಲಿ ಇರುವಂತ ಒಂದು ಕ್ವಶನ್ ಆಗಿದೆ. ಏನಂದ್ರೆ, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equals to sin x ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲಿಂದ ಎಲ್ಲಿವರೆಗೂ ಕೇಳ್ತಾ ಇದ್ದಾರೆ? x ವ್ಯಾಲ್ಯೂ 0 to 2π. ಓಕೆ, ಸೊ ಫಸ್ಟ್ ಇಲ್ಲಿ ನಾವೇನ್ ಮಾಡ್ಕೋಣ? ಇಲ್ಲಿ 0 ಇದೆ ಅಂತ ಒರಿಜಿನ್ ಇರುತ್ತೆ. ಇಲ್ಲಿಂದ ನಾವು ಡಿಸ್ಟೆನ್ಸ್ ತಗೋಣ. ಇಲ್ಲಿಗೆ 90 ಡಿಗ್ರಿ ಅಂದ್ರೆ π/2. ಅಗೇನ್ ನೆಕ್ಸ್ಟ್ 90ಗೆ ಪ್ಲಸ್ 90 ಆ್ಯಡ್ ಮಾಡಿದ್ರೆ 180 ಬರುತ್ತೆ. ಅಗೇನ್ 90 ಆ್ಯಡ್ ಮಾಡಿದ್ರೆ 3π/2 ಬರುತ್ತೆ. ಅಗೇನ್ 90 ಆ್ಯಡ್ ಮಾಡಿದ್ರೆ 2π ಬರುತ್ತೆ. ಓಕೆ, ಸೊ ಇವಾಗ ಒಂದೊಂದು ಪಾಯಿಂಟ್ನ ನೋಟ್ ಡೌನ್ ಮಾಡ್ತಾ ಹೋಗೋಣ. ಯಾವುದದು? ಫಸ್ಟ್ ಸೈನ್ 0 ಏನಿದೆ? 0ನೇ ಇದೆ ಸೈನ್ 0, ಕರೆಕ್ಟಾ? ಅದಾದಮೇಲೆ ಸೈನ್ 90 ಏನಿದೆ? ಸೈನ್ 90 ಇದೆ 1. ಓಕೆ, ಅಂದರೆ ಇಲ್ಲಿ ನಾವು ಮಾರ್ಕ್ ಮಾಡಬೇಕು, ಪ್ಲಸ್ 1 ಬರ್ಬೋದು ಅಥವಾ -1. ಸೈನ್ 90 ಆನ್ಸರ್ ಏನಿದೆ? 1 ಇದೆ, ಅಂದರೆ ಇಲ್ಲಿ ಬಂತು 1 ಪಾಯಿಂಟು. ನೆಕ್ಸ್ಟ್ ಕಾಸ್, ಅಗೇನ್ ಸೈನ್ 180 ಏನಿದೆ? 0 ಇದೆ. ನೆಕ್ಸ್ಟ್ 270 ಏನಿದೆ?
ಸೈನ್ ಆಫ್ 270, ಸೈನ್ 270 ಏನಿದೆ -1 ಇದೆ ಸ್ಟೂಡೆಂಟ್ಸ್. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ 2π ಏನಿದೆ 0 ಇದೆ. ಸೊ ಇಲ್ಲಿ ಬಂತು. ಓಕೆ, ಸೊ ಇದನ್ನ ನಾವು ಜಾಯಿಂಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಫ್ರೀ ಹ್ಯಾಂಡೆಡ್ಲಿನೇ ಜಾಯಿನ್ ಮಾಡಿ. ಈ ಥರ ಇದು ಇಲ್ಲಿಂದ ಇಲ್ಲಿ ಬಂತು ರಿಸಲ್ಟು, ಇಲ್ಲಿಂದ ಈ ಥರ ರಿಸಲ್ಟ್ ಇದೆ. ಓಕೆ, ಸೊ ಇವಾಗ ಈ ಎರಡೂ ಏರಿಯಾನ ನಾವು ಸಿಂಪ್ಲಿಫೈ ಮಾಡುವಂಥದ್ದು ಅವ್ರು ಕೊಟ್ಟಿರೋದು 0 ಇಂದ ಹಿಡಿದು 2πವರೆಗೂ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಯಾವ್ಯಾವ ಏರಿಯಾನ ಮಾಡಬೇಕಾಗಿರೋದು ಅದಕ್ಕೆ ನಾವು ಏನು ಮಾಡ್ಕೊಳ್ಳೋಣ, ಫಿಲಪ್ ಮಾಡೋಣ. ಕಲರ್ಸ್ನ ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಯಾವ ಒಂದು ಏರಿಯಾನ ಪಾಯಿಂಟ್ ಮಾಡಬೇಕಾಗಿರೋದು, ಈ ಒಂದು ಏರಿಯಾ ಮಾಡಬೇಕು, ಇದೊಂದು ಏರಿಯಾ ಮಾಡಬೇಕು. ಕರೆಕ್ಟಾ? ಎಸ್. ಸೊ ಬನ್ನಿ, ಸೊ ಇವಾಗ ಫಸ್ಟು ರಿಕ್ವೈರ್ಡ್ ಏರಿಯಾ ಅಂತ ಬರ್ಕೊಳ್ಳೋಣ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ಸ್ ಟು, ಫಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಏರಿಯಾನ ಕಟ್ ಮಾಡ್ಕೊಳ್ಳೋಣ. ಏನಿದೆ, ಇಂಟಿಗ್ರೇಷನ್ ಆಫ್ 0 to π, 0 to πಗೆ ಇಲ್ಲಿ ಫಾರ್ಮುಲಾ ಇರೋದು ಯಾವುದು, ಫಂಕ್ಷನ್ ಸೈನ್ ಎಕ್ಸ್ ಇರೋದಾ, ಡಿ ಎಕ್ಸ್ ಪ್ಲಸ್ ಅಗೇನ್ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಟ್ಟಿನು π to 2π, π to 2π ಇಂಟು ಸೈನ್ ಎಕ್ಸ್ ಇದೆ ಇಲ್ಲಿನೂ ಫಂಕ್ಷನ್. ಇಲ್ಲಿ ನಾವು ಕಂಪಲ್ಸರಿ ಮಾಡ್ಯುಲಸ್ನ ಅಪ್ಲೈ ಮಾಡಬೇಕು. ಯಾಕಂದ್ರೆ ಇದು ಫೋರ್ತ್ ಕ್ವಾಡ್ರಂಟ್ ನೆಗೆಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ಏರಿಯಾ ಯಾವಾಗಲೂ ನಾವು ನೆಗೆಟಿವ್ ಆಗಿ ಮೇಜರ್ ಮಾಡಲ್ಲ. ಸೊ ಹಾಗಾಗಿ ಮಾಡ್ಯುಲಸ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ಸ್ಟೂಡೆಂಟ್ಸ್, ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಾರ್ಮುಲಾ ಅದು ನೀವು ಬರೀರಿ. ನಾನು ಡೈರೆಕ್ಟಾಗಿ ಬರ್ತೇನೆ. ಏನಿದೆ, a to b f of x dx ಅಂತ ಬರಿತೀವಿ ನಾವು. ಕರೆಕ್ಟಾ? ಸೊ ಇದು ಏರಿಯಾದು ಫಾರ್ಮುಲಾ, ಅದು ಬರೆದಿಟ್ಟು ನೀವು ಇದನ್ನು ಬರೀಬೋದು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿದೆ, ಮೈನಸ್ ಕಾಸ್ ಎಕ್ಸ್ ಇದೆ. ಇಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡ್ತಾ ಇರೋದು 0 to π. ಅಗೇನ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಏನಿದೆ, ಇಲ್ಲಿನೂ ಮೈನಸ್ ಕಾಸ್ ಎಕ್ಸ್. ಇಲ್ಲಿ ಅಪ್ಲೈ ಮಾಡಬೇಕಾಗಿರೋದು π to 2π. ಇಲ್ಲಿ ಮಾಡ್ಯುಲಸ್ ಇರುತ್ತೆ. ಓಕೆ, ಸೊ ಮೈನಸ್ ಹೊರಗಡೆ ಇಡಿ. ಫಸ್ಟ್ π, ಕಾಸ್ ಆಫ್ π ಮೈನಸ್ ಕಾಸ್ ಆಫ್ 0. ನೆಕ್ಸ್ಟು ಪ್ಲಸ್ ಅಗೇನ್ ಇಲ್ಲಿನೂ ಮೈನಸ್ ಹೊರಗಡೆ ಇಡಿ. ಕಾಸ್ ಆಫ್ 2π ಮೈನಸ್ ಕಾಸ್ ಆಫ್ π. ಓಕೆ, ಸೊ ಮೈನಸ್ ಹೊರಗಡೆ ಇಟ್ಟು ಸಿಂಪ್ಲಿಫೈ ಮಾಡೋಣ. ಕಾಸ್ ಆಫ್ 180 ಆನ್ಸರ್ ಏನಿದೆ, ಭಾಳ ಸ್ಟೂಡೆಂಟ್ಸ್ ಇದೇ ಕನ್ಫ್ಯೂಷನ್ ಇದೆ. ಸೊ ಇದರ ಆನ್ಸರ್ ಯಾವ ಥರ, -1 ಬರುತ್ತಾ +1 ಬರುತ್ತಾ ಅಂತ ಒಂದು ಈಸಿ ಮೆಥಡ್ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್. ಈ ಥರ ನೀವು ಡ್ರಾ ಮಾಡ್ಕೊಳ್ಳಿ. ಇದು ಏನಿರುತ್ತೆ 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಇರುತ್ತೆ, ಇದು 270 ಇರುತ್ತೆ. ಕರೆಕ್ಟಾ? ಓಕೆ, ಸೊ ನಾವು ಇವಾಗ ಬೇಕಾಗಿರುವಂಥ ವ್ಯಾಲ್ಯೂಸ್ಗಳು ಯಾವುದು, ಫಸ್ಟು 180 ಡಿಗ್ರಿ ಇಲ್ಲಿರುತ್ತೆ 180. ಈ ಪಾಯಿಂಟ್ನ ನಾನು ಬರೆದ್ರೆ ಇದು ಎಲ್ಲನೂ ಯೂನಿಟ್ ಸರ್ಕಲ್ಲೇ ಇರುತ್ತಲ್ವಾ. ಓಕೆ, ಇಲ್ಲಿ ಏನಿರುತ್ತೆ ಪಾಯಿಂಟು, ಎಕ್ಸ್ ವ್ಯಾಲ್ಯೂ -1, ವೈ ವ್ಯಾಲ್ಯೂ 0 ಇರುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ, ವೈ ವ್ಯಾಲ್ಯೂ -1. ಇದಂತೂ ನಿಮಗೆ ಗೊತ್ತೇ ಇದೆ, ಇದು ರಿಸಲ್ಟ್ ಗೊತ್ತೇ ಇದೆ. ಆಯ್ತಾ? ಸೊ ಇವೇ ಮೋಸ್ಟ್ ಕನ್ಫ್ಯೂಷನ್. 360ಗೂ ಇದೇ ರಿಸಲ್ಟ್ ಫಾಲೋ ಆಗುವಂಥದ್ದು. ಅಂದರೆ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ, ವೈ ವ್ಯಾಲ್ಯೂ 0. ಎಕ್ಸ್ ಅಂತಂದ್ರೆ ನಮಗೆ ಇದು ರಿಸಲ್ಟ್ ಮೊದಲಿಂದನೇ ಗೊತ್ತಿದೆ. ಎಕ್ಸ್ ಅಂತಂದ್ರೆ ನಾವು ಟಿಗ್ನೋಮೆಟ್ರಿ ಸ್ಟಡಿ ಮಾಡಿದ್ವಿ, ಅದು ಕಾಸದ ವ್ಯಾಲ್ಯೂಸ್ ಇರುತ್ತೆ. ವೈ ಅಂದ್ರೆ ಅದು ಸೈನ್ಡ್ ವ್ಯಾಲ್ಯೂ ಇರುತ್ತೆ. ಓಕೆ, ನಮ್ಗೆ ಇವಾಗ ಎಲ್ಲಾನು ಕಾಸದ ವ್ಯಾಲ್ಯೂ ಬೇಕಾಗಿರೋದು. ಸೊ ಕಾಸ್ ಆಫ್ 180 ಏನಿದೆ, ಎಕ್ಸು -1 ಇದೆ. ಸೊ ಅಂದ್ರೆ ಇದ್ರ ಆನ್ಸರ್ ಆಗುತ್ತೆ -1 ಮೈನಸ್ ಕಾಸ್ ಆಫ್ 0 1 ಇದೆ. ಸೊ 1 ಬರೀತೀರಾ. ನೆಕ್ಸ್ಟ್ ಪ್ಲಸ್ ಅಗೇನ್ ಇಲ್ಲಿನೂ ಮೈನಸ್ ಹೊರಗಡೆ. ಕಾಸ್ ಆಫ್ 270, ಕಾಸ್ 270 ಏನಿದೆ, ಕಾಸ್ ಅಂದರೆ ಎಕ್ಸ್ 1 ಇದೆ. ಸೊ 1 ಬರೀತೀರಾ. ಮೈನಸ್ ಕಾಸ್ ಆಫ್ 180, ಕಾಸ್ ಆಫ್ 180 ಅಂದರೆ -1. ಸೊ ಮೈನಸ್ +1 ಆಗುತ್ತೆ. ಕರೆಕ್ಟಾ? ಎಸ್. ಸೊ ಇದು ಹೊರಗಡೆ ಮಾಡ್ಯುಲಸ್ ಇರೋದು ಪದೇ ಪದೇ ನೆನಪಿನಲ್ಲಿ ಇಟ್ಕೊಳ್ಳಿ. -1 ಏನಾಯ್ತು, ಇದು -2. -2 ಇಂಟು ಹೊರಗಡೆ ಮೈನಸ್ ಇರೋದ್ರಿಂದ ಇದು +2. ಇದು 1 + 1 -2 ಮಾಡ್ಯುಲಸ್ ಇರೋದ್ರಿಂದ ಇದು ಕೂಡ +2. ಸೊ 2 + 2 ಆನ್ಸರ್ ಆಗುತ್ತೆ. 4 ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಈ ಥರ ಒಂದು ಕ್ವಶನ್ನ ಸಾಲ್ವ್ ಮಾಡುವಂಥದ್ದು. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗತ್ತೆ. ಇದ್ರೆ ನಾವು ಫಾಸ್ಟಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್, ಇದೊಂದು ಲಾಸ್ಟ್ ಕ್ವಶನ್ ಆಗಿದೆ, ಡಿಫರೆನ್ಷಿಯಲ್ ಇಕ್ವೇಷನ್. ಇದು ಕೂಡ ಈಸಿಯೆಸ್ಟ್ ಕ್ವಶನೇ ಆಗಿದೆ. ಇದನ್ನ ಯಾವ ಥರ ಮಾಡಬೇಕಂದ್ರೆ, ಫಸ್ಟು ಇಲ್ಲೇನು ಹೇಳ್ತಾ ಇದ್ದಾರೆ, ಜನರಲ್ ಸೊಲ್ಯೂಷನ್ ಮಾಡಬೇಕು. ಫಸ್ಟ್ ಇದನ್ನು ನಾವು ಫಾರ್ಮೆಟ್ ಒಳಗೆ ಬರ್ಕೋಬೇಕಾದ್ರೆ ಇಲ್ಲಿ x ಇಂಟು dy/dx ಪ್ಲಸ್ 2y = x² log x ಇದೆ. ಅಂದರೆ ನಮಗೆ ಇದ್ರ ಜೊತೆ ಏನು ಬೇಕಾಗಿಲ್ಲ, ಎಕ್ಸ್ ಬೇಕಾಗಿಲ್ಲ. ಅಂದರೆ ಎಕ್ಸ್ನ ಡಿವೈಡ್ ಡಿವೈಡ್ ಮಾಡ್ಕೊಬಿಡಿ ಕಂಪ್ಲೀಟ್ ಆಗಿ. ಎಕ್ಸ್ ಡಿವೈಡ್ ಮಾಡಿದ್ರೆ ಇಲ್ಲಿ ಉಳಿಯುತ್ತೆ dy/dx ಪ್ಲಸ್ ಇಲ್ಲಿ 2/x ಇಂಟು y. ಇಲ್ಲಿ ಒಂದು ಎಕ್ಸ್ ಹೋಗಿಬಿಡುತ್ತೆ ಡಿವೈಡ್ ಮಾಡಿದ ತಕ್ಷಣ. ಇದು log x ಆಯಿತು. ಓಕೆ, ಇದಾಗಿದೆ ಪಿ, ಇದಾಗಿದೆ ಕ್ಯೂ. ಅಂದರೆ ಫಸ್ಟ್ ನಾವಿಲ್ಲಿ ಐ ಎಫ್ನ ಫೈಂಡ್ ಮಾಡ್ಕೊಳ್ಳೋಣ. ಐ ಎಫ್ ಯಾವ ಥರ ಮಾಡ್ತೀವಿ, e⁻∫ ಆಫ್ ಪಿ ಡಿ ಎಕ್ಸು. ಓಕೆ, e⁻∫ ಆಫ್ ಪಿ ಏನಿದೆ 2/x dx. ಸೊ 2 ಹೊರಗಡೆ ತೊಗೊಂಡು ಬಂದೀವಿ ಅಂದರೆ 1/x ಇಂಟಿಗ್ರೇಷನ್ ಏನಾಗುತ್ತೆ, log x ಆಗುತ್ತೆ. ಓಕೆ, ಸೊ e⁻log x, ಇದು 2ನ ಮೇಲ್ಗಡೆ ಬರಿಬೋದಾ, ಅಂದರೆ x² ಆಯಿತು.
ಇವೆರಡು ಬೇಸಸ್ ಸೇಮ್ ಇದ್ರೆ ಜಸ್ಟ್ ಇಲ್ಲಿ ಉಳಿಯೋದು ಎಕ್ಸ್ ಸ್ಕ್ವೇರ್ ಮಾತ್ರ. ಇವಾಗ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಮ್ಗೆ ಐ ಎಫ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನಿದೆ ಫಾರ್ಮುಲಾ ಐ ಎಫ್ ಇಂಟು ವೈ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಇದೆ, ಕರೆಕ್ಟಾ? ಸೊ ಈ ಫಾರ್ಮುಲಾ ಒಳಗೆ ನಾವು ಇವಾಗ ಫಿಲಪ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಇಲ್ಲಿ ಡಿ ಎಕ್ಸ್ ಇರುತ್ತೆ. ಓಕೆ, ಸೊ ಇದನ್ನ ಫಿಲಪ್ ಮಾಡಿ ಫಸ್ಟ್ ಒಂದೊಂದಾಗಿ ಐ ಎಫ್ ಏನು ಬಂದಿದೆ ಎಕ್ಸ್ ಸ್ಕ್ವೇರ್ ಇದೆ, ವೈ ಇಂಟು ವೈ ಬರೀತೀವಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಏನಿದೆ ಇಲ್ಲಿದೆ ನೋಡಿ, ಇದು ನಮ್ದು ಕ್ಯೂ. ಓಕೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ಇದು ಕ್ಯೂ ಇಂಟು ಐ ಎಫ್, ಇಲ್ಲಿನೂ ಐ ಎಫ್ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಇದೆ ಇಂಟು ಡಿ ಎಕ್ಸು. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗಿಬಿಡುತ್ತೆ ಇದು ಇಲ್ಲಿ ಆ್ಯಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಆಗುತ್ತಾ ಇದು. ಓಕೆ, ಎಕ್ಸ್ ಕ್ಯೂಬ್ ಇಂಟು ಲಾಗ್ ಎಕ್ಸ್ ಆಯಿತು. ಇಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಫಾಸ್ಟಾಗಿ ಅಪ್ಲೈ ಮಾಡಿ. ಐಲೈಟ್ ಮೆಥಡ್ ಪ್ರಕಾರ ಏನಾಗುತ್ತೆ, ಫಸ್ಟ್ ಯಾವ್ದು ಬರುವಂಥದ್ದು ಐ ಲೇಟ್ ಅಂದರೆ ಐ ಎಲ್ ಅಂದರೆ ಫಸ್ಟ್ ಇರುವಂಥದ್ದು ಲಾಗ್. ಸೊ ಲಾಗ್ನ ನಾವು ಫಸ್ಟ್ ಪಾರ್ಟ್ ಆಗಿ ಇದನ್ನ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಓಕೆ, ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್, ಇಲ್ಲಿ ಇನ್ನೊಂದು ಡಿ ಎಕ್ಸು. ಓಕೆ, ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಬರೀತೀರಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ ಎಕ್ಸ್ ರೇಸ್ ಟು 4 ಆಗುತ್ತೆ, ಡಿವೈಡ್ ಬೈ 4. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್, ಅಗೇನ್ ಇಲ್ಲಿನೂ ಅದೇ ರಿಸಲ್ಟಾ ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಡಿ ಎಕ್ಸ್. ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಇದನ್ನು ಮೊದಲಿಗೆ ಬರೀತೀನಿ ನಾನು, ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಲಾಗ್ ಆಫ್ ಎಕ್ಸ್ ಮೈನಸ್ ಈ 1 ಬೈ 4 ಹೊರಗಡೆ ಬರೀತೀರಾ, ಹಾಗೇನು ಉಳಿದಿರೋದೇನು ಇಲ್ಲಿ ಜಸ್ಟು ಎಕ್ಸ್ ಕ್ಯೂಬ್ ಮಾತ್ರ. ಸೊ ಡೈರೆಕ್ಟ್ ಆಗಿ ನಾನು ಇಲ್ಲಿ ಇಂಟಿಗ್ರೇಷನ್ ಆನ್ಸರ್ನೇ ಬರ್ಕೊಂಡ್ಬಿಡ್ತೀನಿ. ಏನಿದೆ ಎಕ್ಸ್ ಕ್ಯೂಬ್ ಉಳಿದಿದೆ, ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಕ್ಯೂಬ್ದು ಇಂಟಿಗ್ರೇಷನ್ ಮತ್ತೆ ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಪ್ಲಸ್ ಸಿ, ಇಲ್ಲಿ ನಿಂತು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ವೈ ಇತ್ತು. ಇವಾಗ ಕಂಪ್ಲೀಟ್ ರಿಸಲ್ಟ್ಸ್ಗೆ ಎಕ್ಸ್ ಸ್ಕ್ವೇರ್ನ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಸೊ ಡಿವೈಡ್ ಮಾಡಿದ ತಕ್ಷಣ ಆನ್ಸರ್ ಬರುತ್ತೆ ವೈ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಇದಾಗುತ್ತೆ, ಒಂದು ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ, ಡಿವೈಡ್ ಬೈ 4 ಇದೆ ಲಾಗ್ ಎಕ್ಸು ಮೈನಸ್ ಇಲ್ಲಿ 4 ಇಂಟು 4 16 ಆಯ್ತು ಇದು. ಹಾಗೇನು ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ ಪ್ಲಸ್ ಸಿ ಇಂಟು ಎಕ್ಸ್ ರೇಸ್ ಟು -2. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಓಕೆ, ಸೊ ಇದಾಗಿದೆ ಈ ಎಲ್ಲ 5 ಮಾರ್ಕ್ಸ್ದು ಕ್ವಶನ್ಸ್ಗಳದ್ದು ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಈಜಿಯೆಸ್ಟ್ ಕ್ವಶನ್ಸ್ಗಳಿದ್ದು ಅಲ್ವಾ. ಸೊ ಒಂದು ಸತಿ ಅಬ್ಸರ್ವ್ ಮಾಡಿ, ಇದರಲ್ಲಿ ನೀವು ಯಾವುದನ್ನು ಟಾರ್ಗೆಟ್ ಮಾಡಬೇಕು ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇದರಲ್ಲಿ 5 ಮಾರ್ಕ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಒಂದು ಈಸಿ ಟಾಸ್ಕ್ ಅಂತಲೇ ಹೇಳ್ತೀನಿ. ಅದಕ್ಕಿಂತ ಫಸ್ಟ್ ನಾವು ರಿಲೇಷನ್ ಫಂಕ್ಷನ್ ನಿಮ್ಮ ಟಾರ್ಗೆಟ್ ಆಗಬೇಕು, ಮ್ಯಾಟ್ರಿಕ್ಸ್ ಸೆಕೆಂಡ್ ಒನ್, ಥರ್ಡ್ ಒನ್ ಇದನ್ನು ಆಪ್ಷನ್ ಆಗಿಟ್ಕೊಳ್ಳಿ. ಫೋರ್ತ್ ಇದು ಇಂಟಿಗ್ರೇಷನ್ ಈಸಿನೇ ಇದೆ, ಇದನ್ನು ಕೂಡ ಈಸಿ ಇದೆ. ಸಾಕಷ್ಟು ಕ್ವಶನ್ಸ್ಗಳಿದ್ದಾವೆ ನೀವು ಟಾರ್ಗೆಟ್ ಮಾಡೋದು. ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಒಂದು ನೀವು ಬಿಟ್ಟರು ಕೂಡ ನಡೆಯುತ್ತೆ. ಈಜಿಯೆಸ್ಟ್ 5 ಕ್ವಶನ್ ಮಾಡಿ ಸಫಿಷಿಯೆಂಟ್ ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರುವಂಥ 10 ಮಾರ್ಕ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್, ಬೈ, ಟೇಕ್ ಕೇರ್.